ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಜ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಡಿಯನ್ ಏರ್ಫೋರ್ಸಲ್ಲಿ ಒಟ್ಟು 284 ಹುದ್ದೆಗಳಿದ್ದಾವೆ. ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಓಕೆ, ನೋಡಿ, IAF ಅಂದರೆ ಇಂಡಿಯನ್ ಏರ್ಫೋರ್ಸ್. ಒಟ್ಟು 284 ಹುದ್ದೆಗಳಿದ್ದಾವೆ. ಜಾಬ್ ಲೊಕೇಶನ್ ಬಂದು ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು. ಪೋಸ್ಟ್ ನೇಮ್ ಬಂದು ಕಮಿಷನ್ಡ್ ಆಫೀಸರ್. ಓಕೆ, ಸ್ಯಾಲ್ರಿ ಬಂದು 56,100ರಿಂದ 1,77,500 ರೂಪಾಯಿ ಪರ್ ಮಂತ್ ಇರುತ್ತೆ. ಓಕೆ, ಗೌರ್ಮೆಂಟ್ ಸೆಕ್ಟರಲ್ಲಿ ಯಾರೆಲ್ಲ ಜಾಬ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಇದೆ. ಓಕೆ, ನೋಡಿ, ಕ್ವಾಲಿಫಿಕೇಷನ್ ಬಂದು ಫ್ಲೈಯಿಂಗಲ್ಲಿ 12th BE BTech ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲಲ್ಲಿ 12th ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್. ಈ ನೋಟಿಫಿಕೇಷನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೋ ಒಂದ್ಸಲಿ ನೀವು PDF ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮಾಡೋದಕ್ಕೂ ಮುಂಚೆ ನೀಟಾಗಿ ಫುಲ್ ಓದ್ಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋನ ಟೈಮ್ ಸೇವ್ ಮಾಡೋದಕ್ಕೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಪ್ಲೇಬ್ಯಾಕ್ ಸ್ಪೀಡ್ ಅಲ್ಲಿ 1.25 ಅಂತ ಫಿಕ್ಸ್ ಮಾಡಿಕೊಂಡು ನೀವು ನೋಡ್ಬೋದು. ಓಕೆ, ಟೈಮ್ ಸೇವ್ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲಲ್ಲಿ 12th CA ಆಗಿರ್ತಕ್ಕಂಥವ್ರು, BCom, BSc, BE, BTech ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥವ್ರು, CS, CMA, CA ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಒಟ್ಟು 284 ಹುದ್ದೆ ಇದೆ. ನೋಡಿ, ಫ್ಲೈಯಿಂಗಲ್ಲಿ ಒಟ್ಟು 3 ಹುದ್ದೆ ಇದೆ. ಏಜ್ ಲಿಮಿಟ್ ಬಂದು 20 to 24. ಓಕೆ, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲಲ್ಲಿ 156 ಹುದ್ದೆಗಳಿದ್ದಾವೆ. ಏಜ್ ಲಿಮಿಟ್ ಬಂದು ಇದಕ್ಕೂ ಕೂಡ 20ರಿಂದ 26 ವರ್ಷದವರೆಗೂ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲಲ್ಲಿ 125 ಹುದ್ದೆ ಇದೆ. ಏಜ್ ಲಿಮಿಟ್ ಬಂದು 20 to 26 ಇದೆ. SC ST 5 years ಇರುತ್ತೆ. OBC ಅವರಿಗೆ 3 years ಇರುತ್ತೆ. PWBDಗೆ 10 years ಇರುತ್ತೆ. ಓಕೆ, ಅಪ್ಲಿಕೇಶನ್ ಫೀಸ್ ಬಂದು ನೋಡಿ, ಎಲ್ಲ ಕ್ಯಾಂಡಿಡೇಟ್ಸ್ಗೂ 550 ರೂಪಾಯಿ ಇದೆ. ಆನ್ಲೈನ್ ಮುಖಾಂತರ ಈ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಹಾಗೆಯೇ AFSB ಟೆಸ್ಟ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದು 2/6/2025ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1 ಜುಲೈ 2025. 1 ಮಂತ್ ಟೈಮ್ ಇದೆ. ಓಕೆ, ನೋಡಿ, ಈ ಒಂದು ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಟ್ರೈನಿಂಗ್ ಬಂದು ಫಸ್ಟ್ ವೀಕ್ ಜುಲೈಯಲ್ಲಿ ಟ್ರೈನಿಂಗ್ ಇರುತ್ತೆ. ಅದಂತರ ಎಕ್ಸಾಮಿನೇಷನ್ ಇರುತ್ತೆ. 23rd 24th ಆಗಸ್ಟ್ ಇರುತ್ತೆ. ರಿಸರ್ವ್ ಡೇ ಅಂದರೆ ಸೊ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಅನೌನ್ಸ್ ಮಾಡ್ತಾರೆ 25th ಆಗಸ್ಟ್ 2025ಅಲ್ಲಿ. ಓಕೆ, ಅಫಿಷಿಯಲ್ ವೆಬ್ಸೈಟ್ ಬಂದು indianairforce.nic.in. ಇಲ್ಲೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ಓಕೆ, ಅಲ್ಲೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು.